ಬಿಜೆಪಿ ಪ್ರತಿಭಟನೆಯನ್ನ ಹೇಗೋ ನಿಭಾಯಿಸಿಬಿಟ್ಟೆ ಅಂತ ಮೋದಿ ಸರ್ಕಾರ ಭಾವಿಸಲಾಗಿತ್ತು. ಆದರೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ ಸಂಸದರು ಪ್ರಧಾನಿ ನಿವಾಸದ ಹೊರಗೆ ಧರಣಿ ನಡೆಸೋ ಮೂಲಕ ಆ ಚಳುವಳಿಯನ್ನ ಜೀವಂತವಾಗಿಸಿದ್ದಾರೆ. ರಾಹುಲ್ ಅವರ ಈ ನಡೆ ವಿದ್ಯಾರ್ಥಿಗಳ ಆಂದೋಲನಕ್ಕೆ ಹೊಸ ತಿರುವನ್ನ ನೀಡಿದೆ. ಪ್ರಧಾನಿ ನಿವಾಸದ ಮುಂದೆ ರಾಹುಲ್ ಅವರೊಂದಿಗೆ ಹಲವಾರು ಕಾಂಗ್ರೆಸ್ ಸಂಸದರು ಧರಣಿಯನ್ನ ನಡೆಸಿದರು. ನಂತರ ಪೊಲೀಸರು ಅವರನ್ನ ವಶಕ್ಕೆ ಪಡೆದರಾದ್ರೂ ಅವ್ರ ಪ್ರತಿಭಟನೆ ದಮನಿಸಲಾಗದ ಹೆಜ್ಜೆ ಅನ್ನೋದು ಇಲ್ಲಿ ಸ್ಪಷ್ಟ. ವಿದ್ಯಾರ್ಥಿಗಳ ಮೇಲಿನ ದಾಳಿ ಪ್ರತಿ ಭಾರತೀಯ ಕುಟುಂಬದ ಮೇಲಿನ ದಾಳಿ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಪ್ರಧಾನಿ ಮೋದಿ ಉತ್ತರಿಸದೆ ಉಳಿದಿದ್ದಾರೆ, ಮತ್ತೆ ಇದರ ಪರಿಣಾಮಗಳನ್ನ ಎದುರಿಸದೆ ತಪ್ಪಿಸ್ಕೊಳ್ಬಹುದು ಅಂತ ಅವ್ರು ಭಾವಿಸಿದ್ದಾರೆ. ಆದ್ರೆ ಈ ಬಾರಿ ಅವ್ರು ಹಾಗೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ನಮ್ಮ ವಿದ್ಯಾರ್ಥಿಗಳು ನ್ಯಾಯಕ್ಕೆ ಅರ್ಹರು ಅಂತ ನಂಬುವಂತ ಪ್ರತಿಯೊಬ್ಬ ದೇಶಭಕ್ತ ಭಾರತೀಯರು ನಮ್ಮ ಪ್ರತಿಭಟನೆಯಲ್ಲಿ ಸೇರ್ಬೇಕು ಅಂತ ಅವ್ರು ಮನವಿ ಮಾಡಿದ್ದಾರೆ. ಭಾರತದ ವಿದ್ಯಾರ್ಥಿಗಳ ಧ್ವನಿಯನ್ನ ನಿರ್ಲಕ್ಷ್ಯ ಮಾಡಲಾಗುವುದು ಅಂತ ರಾಹುಲ್ ಗಾಂಧಿ ಅವರು ಹೇಳ್ತಾರೆ. ಈ ಧರಣಿ ಮೂಲಕ ರಾಹುಲ್ ಗಾಂಧಿ ಅವರು ಪ್ರಧಾನಿ ನಿವಾಸದ ಹೊರಗೆ ಹೊಸ ಜಂತರ್ ಮಂತರನ್ನ ಸೃಷ್ಟಿ ಮಾಡಿದ್ರು. ಗೂಂಡಾಗಿರಿಯನ್ನ ಸಹಿಸಲಾಗೋದಿಲ್ಲ ಅಂತ ಅವ್ರು ಹೇಳಿದ್ರು. ಅಮಿತ್ ಶಾ ನಿಮ್ಮ ಗೂಂಡಾಗಿರಿಯನ್ನ ಸಹಿಸಲಾಗೋದಿಲ್ಲ ಅಂತ ರಾಹುಲ್ ಗಾಂಧಿ ಅವರು ಗುಡುಗಿದ್ರು. ಕಾಂಗ್ರೆಸ್ ಸಂಸದರು ತಮ್ಮ ರಾಜೀನಾಮೆಗೆ ಒತ್ತಾಯಿಸಿ ಮನೆ ಬಾಗಿಲಿಗೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ ಅಂತ ಪ್ರಧಾನಿ ಮೋದಿ ಕೂಡ ಊಹೆನೆ ಮಾಡಿರಲಿಲ್ಲ. ಅವ್ರ ಸರ್ಕಾರದ ಗುಪ್ತಚರ ಸಂಸ್ಥೆಗಳು, ದೆಹಲಿ ಪೊಲೀಸರು ಮತ್ತೆ ಈ ದೊಡ್ಡ ಮಾಧ್ಯಮಗಳಿಗೂ ಕೂಡ ಅದರ ಸುಳಿವೇ ಸಿಕ್ಕಿರಲಿಲ್ಲ. ಮತ್ತೆ ಕಾಂಗ್ರೆಸ್ ಈ ರೀತಿ ಎಲ್ರಿಗೂ ಆಘಾತ ನೀಡಿತು. ಜುಲೈ 20ರಂದು ಸಂಸತ್ ಚಲೋ ಮೆರವಣಿಗೆಯಿಂದ ಕಾಂಗ್ರೆಸ್ ದೂರನೇ ಇತ್ತು. ಆದ್ರೆ ವಿದ್ಯಾರ್ಥಿಗಳ ವಿರುದ್ಧ ತೀವ್ರ ಹಿಂಸಾಚಾರ ಸಂಭವಿಸಿದಾಗ ರಾಹುಲ್ ಗಾಂಧಿ ಸಂಜೆ ತಡವಾಗಿ ಹೇಳಿಕೆಯನ್ನ ನೀಡಿ ಹಿಂಸಾಚಾರವನ್ನ ಖಂಡಿಸಿದ್ರು. ಮತ್ತೆ ವಿದ್ಯಾರ್ಥಿಗಳ ವಿರುದ್ಧ ಹಿಂಸಾಚಾರ ಎಸಗಿದವರು ಶೀಘ್ರನೇ ಹೊಣೆ ಹೊರಬೇಕಾಗತ್ತೆ ಅಂತ ಅವರು ಎಚ್ಚರಿಕೆಯನ್ನ ನೀಡಿದ್ರು. ಕಾಂಗ್ರೆಸ್ ಸಂಸದರು ನಡೆಸಿದಂತ ಈ ಧರಣಿ ತಂತ್ರಗಾರಿಕೆಗೆ ಯಾವುದೇ ಮಾರ್ಗ ಇಲ್ಲ ಅನ್ನುವಂತಹ ಅನೇಕ ಊಹೆಗಳನ್ನ ಮುರಿಯುತ್ತೆ. ಇಡಿ ಮತ್ತೆ ಹಲವಾರು ಸಂಸ್ಥೆಗಳೊಂದಿಗೆ ಶಸ್ತ್ರಸಜ್ಜಿತವಾಗಿ ಸರ್ಕಾರ ವಿರೋಧ ಪಕ್ಷವನ್ನ ಎದುರಿಸುವಂತಹ ಏಕೈಕ ಶಕ್ತಿಯಾಗಿರೋದಿಲ್ಲ. ವಿರೋಧ ಪಕ್ಷಕ್ಕೂ ಕೂಡ ಹಲವಾರು ಆಯ್ಕೆಗಳಿವೆ. ಮತ್ತೆ ಕಾಂಗ್ರೆಸ್ ಆ ಆಯ್ಕೆಗಳಲ್ಲಿ ಒಂದನ್ನ ಪ್ರದರ್ಶಿಸಿದೆ. ಪ್ರಧಾನಿ ನಿವಾಸದ ಹೊರಗೆ ರಾಹುಲ್ ಗಾಂಧಿ ಮತ್ತೆ ಪ್ರಿಯಾಂಕಾ ಗಾಂಧಿ ಅವರ ಧರಣಿ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಮಾತ್ರ ಅಲ್ಲ, ಕಾಂಗ್ರೆಸ್ ಕಾರ್ಯಕರ್ತರಿಗೂ ಕೂಡ ಶಕ್ತಿಯನ್ನ ತುಂಬೋ ಹಾಗಿತ್ತು. ಜಂತರ್ ಮಂತರ್ ಖಾಲಿ ಆಗೋದಿಲ್ಲ ಅನ್ನುವಂಥ ಒಂದು ಸಂದೇಶ ಕೂಡ ಇದರಿಂದ ಹೊರಟಾಗಿತ್ತು. ಎಲ್ಲಾ ವಿರೋಧ ಪಕ್ಷಗಳು ಈಗ ಜಂತರ್ ಮಂತರ್ನೊಂದಿಗೆ ಸೇರ್ಕೊಂಡಿವೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗಾಗಿ ಹೋರಾಟ ಈಗ ಇಲ್ಲಿಂದ ಮತ್ತೆ ಹೊಸ ಬಲವನ್ನ ಪಡಿಬಹುದು. ಭಾರತದಂತಹ ದೇಶದಲ್ಲಿ ವಿದ್ಯಾರ್ಥಿಗಳು ನಮ್ಮ ಪರೀಕ್ಷೆಗಳನ್ನ ಸರಿಯಾಗಿ ನಡೆಸುವಂತೆ ಸರ್ಕಾರವನ್ನ ಒತ್ತಾಯ ಮಾಡುವಂತಹ ಒಂದು ಪರಿಸ್ಥಿತಿ ಬಂದಿದೆ ಅನ್ನೋದು ನೋವಿನ ಸಂಗತಿ. ಮತ್ತೆ ಅವರು ಅದನ್ನ ಕೇಳಿದ್ದಕ್ಕಾಗಿ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಲಾಗತ್ತೆ, ಅವ್ರ ಮೇಲೆ ಅಶ್ರುವಾಯುವನ್ನ ಪ್ರಯೋಗಿಸಲಾಗತ್ತೆ. ಇದು ಅನ್ಯಾಯ. ವಿದ್ಯಾರ್ಥಿಗಳಿಗೆ ತಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಹಾಗೆ ಬೆಲೆ ಪಡೆಯುವಂತ ಹಕ್ಕಿದೆ. ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ಇಡೀ ಕಾಂಗ್ರೆಸ್ ಪಕ್ಷ ಮೊದಲ ದಿನದಿಂದಾನೇ ಈ ಬೇಡಿಕೆಗೆ ಬೆಂಬಲ ನೀಡಿದೆ. ರಾಹುಲ್ ಗಾಂಧಿ ಮತ್ತೆ ಕಾಂಗ್ರೆಸ್ ಪಕ್ಷ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗೋವರೆಗೂ ಕೂಡ ಹೋರಾಡ್ತಾನೆ ಇರುತ್ತೆ. ಕಾಂಗ್ರೆಸ್ ಪ್ರತಿಭಟನೆಯ ಸುದ್ದಿ ತಿಳಿದ ತಕ್ಷಣನೇ ಮಡಿಲ ಮೀಡಿಯಾಗಳಿಗೆ ತಲೆಬಿಸಿಯಾಗಿರ್ಬೇಕು. ಯಾಕಂದ್ರೆ ಈ ಮಹಾನ್ ಮಡಿಲ ಮೀಡಿಯಾಕ್ಕೆ ಇದ್ರ ಬಗ್ಗೆ ಒಂದು ಸಣ್ಣ ಸುಳಿವು ಕೂಡ ಸಿಕ್ಕಿರಲಿಲ್ಲ. ನಂತರ ಪೊಲೀಸರು ಧಾವಿಸಿ ಬಂದು ಚರಣ್ಜಿತ್ ಸಿಂಗ್ ಚನ್ನಿ, ಸುಖಿಂದರ್ ಸಿಂಗ್ ರಾಂಧವ ಮತ್ತೆ ಕನ್ಹಯ್ಯ ಕುಮಾರ್ ಸೇರಿದಾಗೆ ಹಲವಾರು ನಾಯಕರನ್ನ ಕರೆದೊಯ್ದರು. ಬಿಹಾರದ ಕಿಶನ್ಗಂಜ್ನ ಕಾಂಗ್ರೆಸ್ ಸಂಸದ ಡಾಕ್ಟರ್ ಮೊಹಮ್ಮದ್ ಜಾವೇದ್ ಅವರೊಂದಿಗೆ ನಡೆದಂತಹ ವಾಗ್ವಾದದ ವಿಡಿಯೋಗಳು ಕೂಡ ಹೊರಗೆ ಬಂದಿವೆ. ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಮತ್ತೆ ಪ್ರಿಯಾಂಕಾ ಗಾಂಧಿ ಪ್ರತಿಭಟನೆಯಲ್ಲಿ ಕೂತ್ಕೊಂಡಿದ್ರು. ಸಂಸದರು ಮೋದಿ ರಾಜೀನಾಮೆಗೂ ಕೂಡ ಒತ್ತಾಯ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ನಿನ್ನೆ ಜನ ಎಲ್ಲ ತಾವು ಜೀವಂತವಾಗಿದ್ದೀವಿ ಅಂತ ಸಾಬೀತುಪಡಿಸೋದಕ್ಕೆ ದೆಹಲಿಗೆ ಬಂದ್ರು. ಇವತ್ತು ಪ್ರತಿಪಕ್ಷಗಳು ಕೂಡ ಅದನ್ನ ಸಾಬೀತುಪಡಿಸಿದ್ರು. ಜಂತರ್ ಮಂತರ್ ಪ್ರತಿಭಟನೆ ತಣ್ಣಗಾಯ್ತು ಅಂತ ಅಂದುಕೊಂಡಿದ್ದವರಿಗೆ ಮತ್ತೆ ತಲೆಬಿಸಿ ಆಯ್ತು. ಈಗ ಕಾಂಗ್ರೆಸ್ ಪಕ್ಷ ಈ ಒಂದು ವಿಷಯವನ್ನ ಇಲ್ಲಿಯವರೆಗೆ ಬೆಳೆಸೋ ಮೂಲಕ ಚಳುವಳಿಯನ್ನ ಮತ್ತೆ ಜೀವಂತವಾಗಿರಿಸಿದೆ. ವಿದ್ಯಾರ್ಥಿಗಳನ್ನ ಥಳಿಸಲಾಗ್ತಾ ಇದೆ ಮತ್ತೆ ಸಂಸದರ ಮೇಲೆ ಹಲ್ಲೆ ನಡೆಸಲಾಗ್ತಾ ಇದೆ ಅಂತ ಕಾಂಗ್ರೆಸ್ ಸಂಸದ ಇಮ್ರಾನ್ ಮಸೂದ್ ಹೇಳಿದ್ದಾರೆ. ವಿರೋಧ ಪಕ್ಷದ ಮಾತುಗಳು ಎಲ್ಲಿಯೂ ಕೂಡ ಕೇಳಿಸೋದಿಲ್ಲ, ಅದಕ್ಕಾಗಿನೇ ನಾವು ಪ್ರತಿಭಟಿಸಬೇಕಾಗಿದೆ ಅನ್ನೋದು ಬಹಳ ಮುಖ್ಯವಾದಂತಹ ಮಾತಿದು. 45 ದಿನಗಳಿಂದ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಪ್ರಜಾಪ್ರಭುತ್ವ ಮತ್ತೆ ಸಂವಿಧಾನವನ್ನ ಹೇಗೆ ಕೊಲೆ ಮಾಡಲಾಗ್ತಾ ಇದೆ, ಮತ್ತೆ ಯುವಕರನ್ನ ದಮನಿಸಲಾಗ್ತಾ ಇದೆ. ಗೃಹ ಸಚಿವರು ಸಂಸತ್ತಿನ 2 ಸದನಗಳಲ್ಲಿ ಹೇಳಿಕೆಯನ್ನ ನೀಡಬೇಕು ಅಂತ ಜೈರಾಮ್ ರಮೇಶ್ ಅವರು ಒತ್ತಾಯ ಮಾಡಿದ್ದಾರೆ. ದೆಹಲಿಯಲ್ಲಿ ಸೋಮವಾರ ವಿದ್ಯಾರ್ಥಿಗಳ ವಿರುದ್ಧದ ವರ್ತನೆ ಭಯಾನಕವಾಗಿದೆ ಅಂತ ಕಾಂಗ್ರೆಸ್ ನಾಯಕ ಡಾಕ್ಟರ್ ಸೈಯದ್ ನಾಜೀರ್ ಹುಸೇನ್ ಅವರು ಹೇಳಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ರಾಹುಲ್ ಗಾಂಧಿ ಸಂಸತ್ತಿನಲ್ಲಿ ಧ್ವನಿ ಎತ್ತೋದಿಕ್ಕೆ ಬಯಸಿದ್ರು, ಆದ್ರೆ ಅದಕ್ಕೆ ಅವರಿಗೆ ಅವಕಾಶವನ್ನ ನೀಡಲಿಲ್ಲ. ನರೇಂದ್ರ ಮೋದಿ ಸ್ವತಃ ಸದನಕ್ಕೆ ಬರೋದಿಲ್ಲ ಅಥವಾ ವಿರೋಧ ಪಕ್ಷದ ಮಾತನ್ನ ಕೇಳೋದಿಲ್ಲ. ಈಗ ಪ್ರಧಾನಿ ನಿವಾಸದ ಹೊರಗೆ ಪ್ರತಿಭಟನೆ ನಡೆಸೋದ್ರಿಂದ ಅವರು ಉತ್ತರವನ್ನ ನೀಡಬೇಕಾಗತ್ತೆ ಅನ್ನೋದು ಕಾಂಗ್ರೆಸ್ನ ನಿಲುವಾಗಿದೆ. ಜಂತರ್ ಮಂತರ್ ಚಳವಳಿಯನ್ನ ಈ ಮಡಿಲ ಮೀಡಿಯಾ ಬದಿಗಿಟ್ಟಿತು. ಆದ್ರೆ ಕಾಂಗ್ರೆಸ್ ಸಂಸದರು ಧರಣಿ ನಡೆಸೋ ಮೂಲಕ ಅದನ್ನ ಮತ್ತೆ ಜೀವಂತವಾಗಿರಿಸಿದ್ರು.
ಯಾರಿಗೂ ಒಂದು ಸುಳಿವು ಸಿಗದೇ ಇರೋ ಹಾಗೆ ಕಾಂಗ್ರೆಸ್ ನಡೆಸಿದಂಥ ಈ ಧರಣಿಯನ್ನ ಬಿಜೆಪಿ ಏನಾದರೂ ಮಾಡಿದಿದ್ರೆ ಈ ತುತ್ತೂರಿ ಮೀಡಿಯಾ ಅದನ್ನ ಮಾಸ್ಟರ್ ಸ್ಟ್ರೋಕ್ ಅಂತ ಹೇಳಿ ಧನ್ಯವಾಗ್ತಾ ಇತ್ತು. ಒಂದು ರೀತಿಯಲ್ಲಿ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳು ಪ್ರಾರಂಭ ಮಾಡಿದಂಥ ಹೋರಾಟದ ಜವಾಬ್ದಾರಿಯನ್ನ ಈಗ ಕಾಂಗ್ರೆಸ್ ವಹಿಸಿಕೊಂಡಿದೆ. ಇಲ್ಲಿ ಇನ್ನೊಂದು ಪ್ರಮುಖ ಅಂಶ ಏನು ಅಂದ್ರೆ, ಕಾಂಗ್ರೆಸ್ ಸರ್ಕಾರವನ್ನು ಮೀರಿಸಿ ಮಾಧ್ಯಮಗಳನ್ನ ಅಚ್ಚರಿಗೊಳಿಸಿದೆ ಮತ್ತೆ ಬೆಸ್ಟ್ ಬೀಳಿಸಿದೆ. ಕಾಂಗ್ರೆಸ್ ತನಗಾಗಿ ಮತ್ತೊಂದು ಹೊಸ ಮಾರ್ಗವನ್ನು ಆರಿಸಿಕೊಂಡಿದೆ. ನೀಟ್ ಪತ್ರಿಕೆ ಸೋರಿಕೆ ಕುರಿತು ಕಾಂಗ್ರೆಸ್ ದೇಶಾದ್ಯಂತ ಪ್ರತಿಭಟನೆಗಳನ್ನ ನಡೆಸಿತು. NSUI ಕೂಡ ಪ್ರತಿಭಟನೆಯನ್ನ ನಡೆಸಿತು. ಪೊಲೀಸ್ ಹಿಂಸಾಚಾರವನ್ನು ಎದುರಿಸಲಾಯಿತು. ಕಾಂಗ್ರೆಸ್ ದೇಶಾದ್ಯಂತ ಪತ್ರಿಕಾಗೋಷ್ಠಿಗಳನ್ನ ನಡೆಸಿತು. ರಾಹುಲ್ ಗಾಂಧಿ ಅವರು ಸ್ವತಃ ಕೋಟಾ ಮತ್ತೆ ಡೆಹ್ರಾಡೂನ್ನಲ್ಲಿ ರ್ಯಾಲಿಗಳನ್ನ ನಡೆಸಿದ್ರು. ಆದ್ರೂ ಕೂಡ ಈ ಮಡಿಲ ಮೀಡಿಯಾಗಳ ಕಣ್ಣಿಗೆ ಅದು ಕಾಣಿಸ್ಲಿಲ್ಲ. ಅಂತಹ ಕುರುಡು ಮಡಿಲ ಮೀಡಿಯಾಕ್ಕೆ ಮಂಗಳವಾರ ಮೋದಿ ನಿವಾಸದ ಎದುರು ಕಾಂಗ್ರೆಸ್ ನಡೆಸಿದಂತಹ ಧರಣಿ ನಿಜಕ್ಕೂ ಮಾಸ್ಟರ್ ಸ್ಟ್ರೋಕ್. ಪೊಲೀಸರು ವಿದ್ಯಾರ್ಥಿಗಳ ವಿರುದ್ಧ ಹಿಂಸಾಚಾರ ನಡೆಸಿದ್ರಿಂದಾಗಿ ಗೃಹ ಸಚಿವ ಅಮಿತ್ ಶಾ ರಾಜೀನಾಮೆಯನ್ನ ನೀಡಲೇಬೇಕು ಅಂತ ಕಾಂಗ್ರೆಸ್ ಹೇಳುತ್ತೆ. ರಾಹುಲ್ ಗಾಂಧಿ ತಮ್ಮ ಟ್ವೀಟ್ನಲ್ಲಿ ಪ್ರಧಾನಿ ಮತ್ತೆ ಗೃಹ ಸಚಿವರು ರಾಜೀನಾಮೆಯನ್ನ ನೀಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಶಿಕ್ಷಣ ವ್ಯವಸ್ಥೆ ಕೊಳೆತು ಹೋಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆಗಾಗಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಬೇಡಿಕೆ ಮುಂದುವರಿಯುತ್ತೆ. ಅಂದ್ರೆ ಲಕ್ಷಾಂತರ ಜನರು ಒಬ್ಬ ವ್ಯಕ್ತಿಯ ರಾಜೀನಾಮೆಗೆ ಒತ್ತಾಯಿಸಿ ದೆಹಲಿಯ ಬೀದಿಗಿಳಿದ್ರು. ಈಗ ಆ ಪಟ್ಟಿಗೆ ಇನ್ನೂ 2 ರಾಜೀನಾಮೆ ಬೇಡಿಕೆಗಳನ್ನು ಸೇರಿಸಲಾಗಿದೆ. ಈ ಘಟನೆ ದೆಹಲಿಯ ರಾಜಕೀಯ ಸುದ್ದಿಯನ್ನ ಬದಲಾಯಿಸಿತು. ಸಚಿವ ಜಿತೇಂದ್ರ ಸಿಂಗ್ ಪ್ರತಿಭಟನೆ ನಿರತ ಕಾಂಗ್ರೆಸ್ ನಾಯಕರನ್ನ ಭೇಟಿ ಮಾಡಬೇಕಾಯಿತು. 1 ತಿಂಗಳ ಕಾಲ ಜಂತರ್ ಮಂತರ್ಗೆ ಹೋಗದೇ ಇರುವಂತಹ ಸರ್ಕಾರ 1 ಗಂಟೆ ಒಳಗೇನೆ ಕಾಂಗ್ರೆಸ್ ನಾಯಕರ ಬಳಿಗೆ ಬಂತು. ವರದಿಗಳ ಪ್ರಕಾರ ಜಿತೇಂದ್ರ ಸಿಂಗ್ ಪ್ರತಿಭಟನೆಯನ್ನ ಕೊನೆಗೊಳಿಸುವಂತೆ ಕಾಂಗ್ರೆಸ್ ಮನವೊಲಿಸೋದಕ್ಕೆ ನೋಡಿದ್ರು. ಆದ್ರೆ ಕಾಂಗ್ರೆಸ್ ಮಣಿಲಿಲ್ಲ. ಅದಕ್ಕೆ ಅವರು ಬರಿಗೆಯಲ್ಲೇ ಹಿಂದಿರುಗಬೇಕಾಯ್ತು. 2 ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಕೂಡ ಅಲ್ಲಿ ಪ್ರತಿಭಟನೆಯಲ್ಲಿ ಕೂತ್ಕೊಂಡಿದ್ರು. ಕೇರಳ ಮುಖ್ಯಮಂತ್ರಿ VD ಸತೀಶ್ ಮತ್ತೆ ಕರ್ನಾಟಕ ಮುಖ್ಯಮಂತ್ರಿ DK ಶಿವಕುಮಾರ್ ಆ ಧರಣಿಯಲ್ಲಿ ಪಾಲ್ಗೊಂಡಿದ್ರು. ಹಾಗೆ ಇನ್ನೊಂದು ಕಡೆಗೆ ಜಂತರ್ ಮಂತರ್ ಪ್ರತಿಭಟನೆಯು ಕೂಡ ಕೊನೆಗೊಂಡಿಲ್ಲ. ಜುಲೈ 21ರಂದು ಕೂಡ ಹೆಚ್ಚಿನ ಸಂಖ್ಯೆಯ ಜನರು ಜಂತರ್ ಮಂತರ್ ಕಡೆಗೆ ಬರ್ತಾನೆ ಇದ್ರು. ಅದು ಖಾಲಿ ಆಗಿರಲಿಲ್ಲ. ಜಂತರ್ ಮಂತರ್ ಪ್ರತಿಭಟನೆಯಿಂದ ದೂರ ಉಳಿದಿದ್ದಕ್ಕಾಗಿ ಕಾಂಗ್ರೆಸ್ ಅನ್ನ ಟೀಕೆ ಮಾಡಲಾಗಿತ್ತು. ಜಂತರ್ ಮಂತರ್ಗೆ ಹೋಗದೇ ಇರೋದಕ್ಕಾಗಿ ರಾಹುಲ್ ಗಾಂಧಿ ಅವರನ್ನ ಪ್ರಶ್ನೆ ಮಾಡಲಾಗ್ತಾ ಇತ್ತು. ಆದ್ರೂ ಸೋನಂ ವಾಂಗ್ಚುಕ್ ಅವರಿಗೆ ನೈತಿಕ ಬೆಂಬಲವನ್ನ ನೀಡೋದಕ್ಕೆ ಕಾಂಗ್ರೆಸ್ ಜುಲೈ 17ರ ಬೆಳಿಗ್ಗೆ ಪವನ್ ಖೇರಾ ಅವರನ್ನ ಅಲ್ಲಿ ಕಳಿಸಿತು. ಮೆರವಣಿಗೆ ದಿನ ಸೇವಾದಳ ತಂಡ ಕಳಿಸುವ ಮೂಲಕ ಕಾಂಗ್ರೆಸ್ ವಿಭಿನ್ನ ಸಂದೇಶವನ್ನ ಮುಟ್ಟಿಸಿತು. ಕಾಂಗ್ರೆಸ್ ವಿದ್ಯಾರ್ಥಿಗಳ ಜೊತೆಗೆ ನಿಂತಿದೆ. ಹಿಂಸಾಚಾರವನ್ನ ಗಮನಿಸಿದ್ರೆ ಅವರನ್ನ ಏಕಾಂಗಿಯಾಗಿ ಬಿಡೋದಿಕ್ಕೆ ಸಾಧ್ಯ ಇಲ್ಲ ಅಂತ ಕಾಂಗ್ರೆಸ್ ಹೇಳುತ್ತೆ. ಈಗ CJP ಪಕ್ಷ ಮತ್ತೆ ವಿದ್ಯಾರ್ಥಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತ ಈ ಜನ ಈಗ ಕಾಂಗ್ರೆಸ್ ಪ್ರತಿಭಟನೆಯನ್ನ ಬೆಂಬಲಿಸ್ತಾರ ಅಂತ ಕೇಳಲಾಗತ್ತೆ. ಈ ನಡುವೆ ಸಂಸತ್ ಚಲೋ ಪ್ರತಿಭಟನೆ ಸಂದರ್ಭದಲ್ಲಿ ಬಂಧಿತರಾದ ಅಥವಾ ದಾಳಿಗೊಳಗಾದವರಿಗೆ ಕಾನೂನು ನೆರವನ್ನ ನೀಡೋದಕ್ಕೆ ಕಾಂಗ್ರೆಸ್ ತನ್ನ ಕಾನೂನು ತಂಡ ಸಹಾಯ ಮಾಡುತ್ತೆ ಅಂತ ಜಯರಾಮ್ ರಮೇಶ್ ಅವರು ಹೇಳಿದ್ದಾರೆ. ಜುಲೈ 21ರಂದು ರಾಹುಲ್ ಗಾಂಧಿ ಮತ್ತೆ ಇತರ ವಿರೋಧ ಪಕ್ಷದ ನಾಯಕರು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರನ್ನ ಭೇಟಿ ಮಾಡಿ ವಿದ್ಯಾರ್ಥಿಗಳ ಮೇಲಿನ ಹಿಂಸಾಚಾರದ ಬಗ್ಗೆ ಲೋಕಸಭೆಯಲ್ಲಿ ಚರ್ಚೆ ನಡೀಬೇಕು ಅಂತ ಒತ್ತಾಯ ಮಾಡಿದ್ರು. ಯುವಕರ ಭವಿಷ್ಯವನ್ನ ಸಂಸತ್ತಿನಲ್ಲಿ ಚರ್ಚೆ ಮಾಡೋದಕ್ಕೆ ಸಾಧ್ಯ ಆಗದೇ ಇದ್ರೆ ಈ ಸಂಸತ್ತು ಯಾಕೆ ಬೇಕು? ವಿರೋಧ ಪಕ್ಷ ಈ ಒಂದು ವಿಷಯವನ್ನ ಅಡಗಿಸೋದಿಕ್ ಬಿಡೋದಿಲ್ಲ. ಬೀದಿಗಳಲ್ಲಿ ಮತ್ತೆ ಸಂಸತ್ತಿನಲ್ಲಿ ವಿದ್ಯಾರ್ಥಿಗಳ ಧ್ವನಿ ಕೇಳುವಂತೆ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಈ ವಿಷಯ ವಿದ್ಯಾರ್ಥಿಗಳ ಯುವಕರ ಭವಿಷ್ಯದ ಪ್ರಶ್ನೆ ಆಗಿದೆ. ಅವರನ್ನ ಕೊಲ್ಲಲಾಗ್ತಾ ಇದೆ ಮತ್ತೆ ಹೊಡೆಯಲಾಗ್ತಾ ಇದೆ. ಅವ್ರ ಮೇಲಿನ ದೌರ್ಜನ್ಯಕ್ಕೆ ಮೋದಿ ಕ್ಷಮೆ ಯಾಚಿಸಿಲ್ಲ ಅಂತ ರಾಹುಲ್ ಗಾಂಧಿ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪರೀಕ್ಷಾ ವ್ಯವಸ್ಥೆ ಗೆದ್ದಲು ಹಿಡಿದಿದೆ ಅಂತ ಅವ್ರು ಹೇಳಿದ್ದಾರೆ. ಪ್ರಧಾನಿ ಯಾಕೆ ಮೌನವಾಗಿದ್ದಾರೆ? ಅವರು ವಿದ್ಯಾರ್ಥಿಗಳಲ್ಲಿ ಕ್ಷಮೆ ಯಾಚಿಸಬೇಕು ಮತ್ತೆ ಅವರು ಈ ಅಸಂಬದ್ಧತೆಯನ್ನು ನಿಲ್ಲಿಸಬೇಕು ಅನ್ನೋದು ಅವ್ರ ಒತ್ತಾಯ ಆಗಿದೆ. ಪೊಲೀಸರು ವಿದ್ಯಾರ್ಥಿಗಳನ್ನ ಥಳಿಸ್ತಾರೆ. ಇದು ಸಂಪೂರ್ಣವಾಗಿ ತಪ್ಪು. ಈ ದೇಶದ ಯುವ ಜನರಿಗೆ ಯಾವುದೇ ಅವಕಾಶ ಇಲ್ಲ. ಎಲ್ಲ ಬಾಗಿಲುಗಳು ಕೂಡ ಮುಚ್ಚಲ್ಪಟ್ಟಿವೆ. ತೆರೆದಿರುವಂತಹ ಒಂದೇ ಒಂದು ಬಾಗಿಲು ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಾಗಿಲು. ಮತ್ತೆ ಆ ಬಾಗಿಲು ಕೂಡ ನಾಶವಾಗಿದೆ ಅಂತ ಅವ್ರು ಹೇಳಿದ್ದಾರೆ. ವಿದ್ಯಾರ್ಥಿಗಳು ಶಿಕ್ಷಣ ವ್ಯವಸ್ಥೆ ಬಗ್ಗೆ ಮಾತ್ರ ದೂರನ್ನ ನೀಡ್ತಾ ಇಲ್ಲ, ಅವರು ತಮ್ಮ ಭವಿಷ್ಯದ ಬಗ್ಗೆ ದೂರುಗಳನ್ನ ಹೇಳ್ತಾ ಇದ್ದಾರೆ. ಇವತ್ತು ಈ ದೇಶದಲ್ಲಿ ಅದಾನಿ ಅಂಬಾನಿ ಅವರಿಂದಾಗಿ RSS ಶಿಕ್ಷಣ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಸ್ವಾಧೀನಪಡಿಸಿಕೊಂಡಿರೋದ್ರಿಂದ, ಪ್ರಚಾರಕರು ವಿಶ್ವವಿದ್ಯಾಲಯಗಳ ಉಪಕುಲಪತಿಗಳಾಗಿರೋದ್ರಿಂದ ನಮಗೆ ಭವಿಷ್ಯ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈ ನಡುವೆ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವರೊಂದಿಗೆ ರಾಮ್ ಮನೋಹರ್ ಲೋಹಿಯಾ ಆಸ್ಪತ್ರೆಗೆ ಹೋದ್ರು. ಅಲ್ಲಿ ಗಾಯಾಳುಗಳನ್ನ ಭೇಟಿಯಾದ್ರು. ಮತ್ತೆ ಅದೇ ಸಮಯದಲ್ಲಿ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿದ್ಯಾರ್ಥಿಗಳ ಮೇಲಿನ ಹಿಂಸಾಚಾರದ ಬಗ್ಗೆ ಚರ್ಚೆಗೆ ಒತ್ತಾಯ ಮಾಡಿ ಖರ್ಜಿಸಿದ್ರು. ಜಂತರ್ ಮಂತರ್ ಪ್ರತಿಭಟನೆ ಅಂತ್ಯ ಆಗಿಲ್ಲ, ಮತ್ತಿದು ಹೊಸ ವಿಸ್ತಾರವನ್ನ ಪಡೆಯತೊಡಗಿದೆ. ಕಾಂಗ್ರೆಸ್ ಪಕ್ಷ ಮತ್ತೆ ಅದರ ಸಂಸದರು ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಪ್ರಧಾನಿಯವರ ನಿವಾಸದ ಹೊರಗೆ ಪ್ರತಿಭಟನೆಯಲ್ಲಿ ಕುಳಿತರು. ಅವರ ನಿರ್ಗಮನದ ನಂತರ ಈ ಚಳುವಳಿ ವಿಭಿನ್ನ ತಿರುವನ್ನ ಪಡೆಯುತ್ತೆ. ವಿರೋಧ ಪಕ್ಷದ ಶಿಬಿರಗಳಿಗೆ ಏಕತೆ ಮೂಡುತ್ತೆ.
ಇಲ್ಲಿಯವರೆಗೆ ಅನೇಕ ವಿರೋಧ ಪಕ್ಷಗಳು ಜಂತರ್ ಮಂತರ್ ತಲುಪಿ ಸಕ್ರಿಯ ಬೆಂಬಲವನ್ನ ನೀಡ್ತಾ ಇದ್ವು. ಕಾಂಗ್ರೆಸ್ ದೂರ ಕಾಯ್ದುಕೊಂಡೇನೆ ನೈತಿಕ ಬೆಂಬಲವನ್ನ ನೀಡ್ತಾ ಇತ್ತು. ಆದ್ರೆ ಈಗ ಕಾಂಗ್ರೆಸ್ ವಿದ್ಯಾರ್ಥಿಗಳ ಈ ವಿಷಯದೊಂದಿಗೆ ಸಕ್ರಿಯವಾಗಿ ನಿಂತ್ಕೊಂಡಿದೆ. ವಿದ್ಯಾರ್ಥಿಗಳ ಮೇಲಿನ ಹಿಂಸಾಚಾರವನ್ನ ಒಂದು ಅವಕಾಶವಾಗಿ ಬಳಸಿಕೊಂಡು ಜಂತರ್ ಮಂತರ್ನಲ್ಲಿ ನೆರೆದಿದ್ದಂತಹ ಲಕ್ಷಾಂತರ ಜನರೊಂದಿಗೆ ಕಾಂಗ್ರೆಸ್ ಸಂಪರ್ಕವನ್ನ ಸಾಧಿಸಿದೆ. ಈ ಹೋರಾಟವನ್ನ ಹತ್ತಿಕ್ಕೋದು ಮೋದಿ ಸರ್ಕಾರಕ್ಕೆ ಸುಲಭ ಇಲ್ಲ ಅನ್ನೋದು ಸ್ಪಷ್ಟ ಆಗಿದೆ. ವೀಕ್ಷಕರೇ, ಕುರಿತು ನಿಮ್ಗೆ ಏನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾರೆ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.